ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಎರಡನೇ ಶ್ರೀಶೈಲ ವ್ಲಾಗ್ಗೆ ಸ್ವಾಗತ ಅನ್ಕೋದೆ. ಬನ್ನಿ, ಇವತ್ತು ಎರಡನೇ ಜ್ಯೋತಿರ್ಲಿಂಗ ಆಗಿರೋಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ, ಇವಾಗ ಹೋಗಿ ದರ್ಶನ ಮಾಡೋಣ. ಟೈಮ್ ಆಗ್ಬಿಟ್ಟಿದೆ, ಇವಾಗಲೇ ಹೆಚ್ಚು ಕಡಿಮೆ 6 ಗಂಟೆ ಆಗಿದೆ. ಆದ್ದರಿಂದ ನೋಡ್ಬೋದು 6 ಗಂಟೆ ಆಗ್ಬಿಟ್ಟಿದೆ. ಇವತ್ತು ದರ್ಶನಕ್ಕೆ ಸಖತ್ತು ಜನ ಇರ್ಬೋದು. ಹೋಗಿ ದರ್ಶನ ಮಾಡೋಣ ಬೇಗ. ಬನ್ನಿ, ಮುಂದೆ ಹೋಗೋಣ. ಜನ ಆಗಲೇ ದರ್ಶನ ಮಾಡಿಕೊಂಡು ಬರ್ತಾಯಿದ್ದಾರೆ. ಈಗ ಮುಂದೆ ಹೋಗಬೇಕು, ಈ ದರ್ಶನ ಮಾಡೋಣ ಮುಂದೆ. ಇಲ್ಲಂತೂ ಮೊದಲನೇ ಕ್ಯಾಮ್ರಾ ಫೋನ್ ಎಲ್ಲನೂ ಕಿತ್ಕೊಳ್ಳೋದ್ರೆ, ಆದ್ದರಿಂದ ಬ್ಲಾಗಂತೂ ಕಂಟಿನ್ಯೂ ಮಾಡಬೇಕಾಗಲ್ಲ. ಇನ್ನು ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇವಾಗ ಹೋಗಿ ಫೋನ್ ಹೆಚ್ಚು ಕಡಿಮೆ ಅಪ್ಡೇಟ್ ಅಂತೂ ತಿರುಪತಿ ರೇಂಜಿಗೆ ಆಗ್ಬಿಟ್ಟಿದೆ. ಯಾಕಂದರೆ ಇದು ಕೂಡ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ಳುತ್ತೆ. ಆದ್ದರಿಂದ ತಿರುಪತಿ ಲೆವೆಲ್ಗೆ ಅಪ್ಡೇಟ್ ಆಗಿದೆ. ಅದರಲ್ಲೂ ಕೂಡ ಇದು ಒಂದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಕ್ಷೇತ್ರ ಆಗಿದೆ, ಅದು ಶ್ರೀಶೈಲ ಮಲ್ಲಿಕಾರ್ಜುನ. ಆದ್ದರಿಂದ ಇಲ್ಲೂ ಕೂಡ ಸೇಮ್ ಅಪ್ಡೇಟ್ ಅಂದ್ಕೊಳ್ಳಿ. ಜನ ಅಂತೂ ಸಕ್ಕತ್ತಿದ್ದಾರೆ. ಹೋಗಿ ನೋಡೋಣ ಎಷ್ಟು ಬೇಗ ಆಗುತ್ತೋ ದರ್ಶನ. ಇಲ್ಲಿ ಜಾಯಿನಿಂಗ್ ಟೈಮ್ ತಗೊಂಡ್ರೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ಬೋದು ನೋಡೋಣ. ಹೋಗೋಣ ಮುಂದೆ. ದರ್ಶನ ಎಲ್ಲ ಆಯಿತು. ಬನ್ನಿ, ಇವಾಗ ಗೋಪುರ ಹತ್ರ ಹೋಗಿ ಫೋಟೋಸ್ ತಗೊಂಡು ಹಾಗೆ ಹೋಗೋಣ. ಬೇರೆ ಕಡೆ ಹೋಗಬೇಕು, ಅದರಿಂದ ಬೇಗ ಹೋಗೋಣ. ಇವತ್ತೇನು ಅಷ್ಟೊಂದು ಕ್ರೌಡ್ ಆಗಲಿಲ್ಲ, ಸ್ವಲ್ಪ ಆಯಿತು. ಇವಾಗ ಬನ್ನಿ, 12 ಜ್ಯೋತಿರ್ಲಿಂಗಗಳಲ್ಲಿ 2 ಆಯಿತು. ಒಂದು ಕೇದಾರ್ನಾಥ್, ಒಂದು ಶ್ರೀಶೈಲ ಮಲ್ಲಿಕಾರ್ಜುನ. ಇವಾಗ ನೆಕ್ಸ್ಟು ಕಾಶಿ ಹೋಗಬೇಕು, 3ನೇದು ಕಾಶಿ ವಿಶ್ವನಾಥ. ನೋಡೋಣ ಮುಂದೆ ಯಾವ ರೀತಿ ಇರುತ್ತೆ ಅಂತ. ವ್ಲಾಗ್ ಅಂತೂ ವಾಚ್ ಮಾಡ್ತಾಯಿರಿ. ನೆಕ್ಸ್ಟ್ ಸೀರೀಸ್ ವ್ಲಾಗ್ಸ್ಗಳಂತೂ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಫಾಲೋ ಎಲ್ಲನೂ ಕೂಡ ಮಾಡಿಕೊಂಡು ಕಾಯ್ತಾಯಿರಿ ನೋಟಿಫಿಕೇಷನ್ಸ್ಗೋಸ್ಕರ. ಎರಡನೇ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾದಂಥ ನಾನು ನೋಡ್ತಾ ಇರೋಂತಹ 2ನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ. ಬನ್ನಿ, ನೋಡ್ಬೋದು ಎಷ್ಟು ಜನ ಅಂದರೆ ಪರವಾಗಿಲ್ಲ, ಒಂದು ರೇಂಜಿಗೆ. ಆದರೂ ಕೂಡ ಅಷ್ಟು ಜನ ಅಂತ ಅಂದ್ಕೊಳ್ಳಿಲ್ಲ. ಕೇದಾರ್ನಾಥಲ್ಲಿ ಬಿಡಿ, ನೆಕ್ಸ್ಟ್ ಲೆವೆಲ್ ಜನ ಅಂತೂ ಇಲ್ಲಿ ಇವತ್ತೊಂದು ದಿನ ಇಲ್ಲೇ ಇರ್ಬೋದು, ಬಾಕಿ ಮತ್ತೊಂದು ದಿನ ಅಂತೂ ಇದ್ದೇ ಇರ್ತಾರೆ. ನೋಡ್ಬೋದು ಶ್ರೀಶೈಲ ಅಂದರೆ ಒಳಗಡೆ ಅಂತೂ ಫೋನು ಕ್ಯಾಮ್ರಾ ಏನೇ ಅಲೋ ಇರೋದಿಲ್ಲ. ಕಾಶಿಲೂ ಕೂಡ ಹಾಗೆ ಇರುತ್ತೆ, ಕೇದಾರ್ನಾಥಲ್ಲೂ ಹಾಗೇ. ಒಂದು ಸ್ವಲ್ಪ ತಗೊಂಡೋಗ್ಬೋದು, ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು. ಬೆಳಿಗ್ಗೆ ಹೋಗೋಂಥವ್ರು ಒಟ್ಟಿನಲ್ಲಿ ಅಲ್ಲೂ ಕೂಡ ಅಲೋ ಇರೋದಿಲ್ಲ ಹೇಳಬೇಕು ಅಂತ. ಒಂದೊಂದು ಟೈಮಲ್ಲಿ ಹೇಳೋದಕ್ಕಾಗಲ್ಲ. ನೋಡ್ಬೋದು ಈಗ ಹೋಗಿ 2 ಪ್ರಸಾದ ತಗೊಂಡು ಮುಂದೆ ಹೋಗೋಣ. ಎಷ್ಟು ಜನ ಇದ್ದಾರೆ ಅಂದರೆ ಲಾಡು ಪ್ರಸಾದಕ್ಕೆ ಈ ರೀತಿಯಲ್ಲಿ ಕನ್ನಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಇನ್ಫಾರ್ಮೇಷನ್ನು ಇನ್ನೂ ಕೂಡ ಬೇಕು, ಕಡಿಮೆ ಇರೋದು. ಈ ರೀತಿಲಿ ಗೊತ್ತಾಗೋದಿಲ್ಲ ನಮ್ಮ ಪ್ಲೇಸಸ್ಸಲ್ಲಿ. ಅದು ಕೂಡ ಇನ್ನೂ ಗೈಡ್ಲೈನ್ಸ್ ಇನ್ಫಾರ್ಮೇಷನ್ ಬೋರ್ಡ್ಗಳನ್ನ ಹಾಕಬೇಕಾಗುತ್ತೆ. ತಿರುಪತಿ ಬಿಡಿ ಸಖತ್ತಿದೆ. ಅಲ್ಲಂತೂ ಈ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು ಅಂತ ಎಲ್ಲ ಕಡೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹೊಸ್ದಾಗಿ ಬರುವಂಥವ್ರಿಗೆ. ಅದರಿಂದ ನೋಡಿಕೊಂಡು ಕೇಳಿಕೊಂಡು ಹೋಗಬೇಕಾಗಿರುತ್ತೆ. ಬನ್ನಿ, ಲಾಡು ತಗೊಳ್ಳೋಣ. ಅಪ್ಪ ಸಖತ್ತು ಜನ ಆಯಿತು. ಇವಾಗ ನಮ್ಮ ಬಸ್ ಕಡೆಗೆ ಹೋಗಿ ಮುಂದಿನ ಪ್ರಯಾಣ ಕಂಟಿನ್ಯೂ ಮಾಡೋಣ. ಬನ್ನಿ, ಸದ್ಯಕ್ಕೆ ಹೋಗೋಣ. ಇವಾಗೆಲ್ಲ ಆಯಿತು, ದರ್ಶನ ಎಲ್ಲ ಆಯಿತು. ಒಂದಿತ್ತು ಬೇಗ ಬರಬೇಕು. ಯಾವುದೇ ಜ್ಯೋತಿರ್ಲಿಂಗ ಕ್ಷೇತ್ರಗಳಿಗೆ ಹೋದರೂ ಕೂಡ ನೀವು ಎಷ್ಟು ಬೇಗ ಎದ್ದು ಹೋಗ್ತೀರಾ. ಬೆಳಗ್ಗೆ 4:15ಗೆ ಎಲ್ಲ ಟೆಂಪಲ್ಸ್ಗಳು ಓಪನ್ ಆಗ್ತವೆ. ಯಾಕಂದರೆ ಅಭಿಷೇಕ ಅದು ಎನಿವನ್ ಇರುತ್ತೆ ದೇವಸ್ಥಾನದಲ್ಲಿ. ಅದಾದ್ರಿಂದ ಎಲ್ಲ ಟೆಂಪಲ್ಗಳು 4:15ಗೆ ಓಪನ್ ಆಗ್ತವೆ. ಯಾವುದೇ ಜ್ಯೋತಿರ್ಲಿಂಗ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದರೆ ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ನಮ್ಮದೊಂದು ಸ್ವಲ್ಪ ಲೇಟಾಗಿ ಹೋಯಿತು. ಇವತ್ತು 6 ಗಂಟೆ ಆಗೋಯಿತು ದರ್ಶನಕ್ಕೆ ಬರೋವಂಥದ್ದು. ಆದ್ದರಿಂದ ಲೇಟಾಗೋಯಿತು. ಆದ್ದರಿಂದ ನೆಕ್ಸ್ಟು ಕಾಶಿಲಂತೂ ಬೇಗನೆ ಹೋಗಿ ದರ್ಶನ ಮಾಡೋಣ. ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವ್ಲಾಗು ನಾರ್ತ್ ಇಂಡಿಯಾ ಸೀರೀಸ್ಗಳಂತೂ ಬರ್ತಾ ಇರ್ತವೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು
ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.